ಕಾರ್ಯಕ್ರಮ ಮಾಡಿದ್ದಾರೆ. ಹಿಂಗೆಲ್ಲ ಶಿಕ್ಷಕ ಬಾಯಿ ಬಂದಂಗ ನಾವು ಕಾಂಗ್ರೆಸ್ ಅವ್ರು ಹೇಳಿದ್ರು, ಬಿಜೆಪಿ ಅವ್ರು ಹೇಳಿದ್ರು, ಜೆಡಿಎಸ್ ನವ್ರು ಹೇಳಿದ್ರು, ತರಾತುರಿ ಎಲ್ಲಿ ಹೇಳಿದ್ರು. ಮಾಡುದಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳಾರ, ಮಾಡಿದ್ರ ಹಿಂಗ್ ಹೇಳಾರ. ಸರ್, ಈಗ ಪ್ರಧಾನಮಂತ್ರಿಗಳು ಹೋದರೆಲ್ಲ ದೇಶದಲ್ಲಿ ಚುನಾವಣೆ ಪ್ರಚಾರ ಸಭೆಯಲ್ಲಿ ನಾಗಮಂಗಲದ ಗಲಾಟೆಯನ್ನ ಮತ್ತೆ ಅದನ್ನ ಬಿಟ್ರೆ ಬೇರೆ ಏನ್ ಹೇಳೋದು ಇದ್ರೆ ರಾಜ್ಯದಲ್ಲಿ ಗಣಪತಿ ಕೊಡ್ಸಕ್ಕೂ ಅವಕಾಶ ಇಲ್ಲ ಬೇರೆ ಇದಲ್ಲ. 60,000 ಗಣಪತಿ ಇದಾವ ನಮ್ಮ ರಾಜ್ಯದಲ್ಲಿ. ಸುಮಾರು 60,000 ಗಣಪತಿಯನ್ನು ಕೂಡಿಸ್ತಾರ. ಎಲ್ಲಿ ಒಂದು ಆಕಸ್ಮಿಕ ಆಗಿರ್ಬಹುದು, ಪೊಲೀಸ್ ಇರ್ತಾರ ನೋಡ್ಕೋತಾರ ಅಧ್ಯಕ್ಷ ಅಷ್ಟು. ಈಗ ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಪ್ರಸ್ತಾವನೆ ಕಳಿಸ್ತಾ ಇದೀವಿ ಅಂತ ಆಲ್ರೆಡಿ ಮಾಡ್ತಾ ಇದಾರೆ. ಈಗಾಗಲೇ ಎಕ್ಸ್ಪರ್ಟ್ ಆದ್ರೆ ಅದು ಇಂಟರ್ನ್ಯಾಷನಲ್ ಸ್ಪೆಷಲ್ ಅನ್ನ ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಈಗಾಗಲೇ 6 ಹೊಸ ಬಿಗ್ ಏರ್ಕ್ರಾಫ್ಟ್ ಗೆ ಪ್ರೊವಿಷನ್ ಮಾಡ್ತಾ ಇದಾರೆ. ಟರ್ಮಿನಲ್ ಮಾಡ್ತಿದಾರೆ 6 ಸ್ಟಾರ್. ಅದೇ ಸಾಕು, ಅಷ್ಟೇ ಸಫಿಶಿಯಂಟ್. ವಂದೇ ಭಾರತ್ ಸರ್ ಇಂಟರ್ನ್ಯಾಷನಲ್ ಆದ್ರೆ ರಾಜ್ಯದ 3ನೇ ವಿಮಾನ ನಿಲ್ದಾಣ ಆಗಿ ಮೇಲ್ದರ್ಜೆಗೆ ಏರುತ್ತೆ ಬೆಳಗಾವಿ ಉತ್ತರ ಕನ್ನಡ. ಹಾಗೆ ಆಗ್ತದೆ. ಬೆಳಗಾವಿ ಇರುವಂತ ಅವಕಾಶ ರಾಜ್ಯದಲ್ಲಿ ಬೇರೆ ಎಲ್ಲಿ ಇಲ್ಲ. ನ್ಯಾಚುರಲ್ ಆಗಿ ಬೆಳೆದಿದೆ. ಅದು ಅವ್ರ ಡ್ಯೂಟಿ. ಅವ್ರು ನೋಟಿಸ್ ಕೊಟ್ಟು ಅವ್ರ ವಸೂಲಿ ಮಾಡ್ಬೇಕು. ಅವ್ರ ಡ್ಯೂಟಿ ಅದು. ಪಂಚಾಯತ್ ಅವ್ರ ಕೆಲಸ ಅವ್ರು ಮಾಡಿ ಅದನ್ನ ಸಿ ಅವ್ರ ಗಮನಕ್ಕೆ ಸಿ ಅವ್ರ ಮತ್ತೆ ವಹಿಸ್ತಾರ. ಅವರು ಕೂಡ ಮಾಡ್ತಾರೆ. ಬೆಳಗಾವಿ ಒಳಗ ಬಿಜೆಪಿ ನಾಯಕರು ಸ್ವಾಗತ ಮಾಡ್ತಾ ಇದ್ದಾರೆ. ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ಅದಿಲ್ಲ, ಅದು ಪುಣೆದಿಂದ ಹುಬ್ಬಳ್ಳಿಗೆ ಹೋಗುವಂತ ರೈಲನ್ನ ನಿಲ್ಲಿಸಿ ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ನಾಳೆ ಸ್ವಾಗತ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸ್ವಾಗತ ಮಾಡ್ತೀರಾ? ನಾವು ಮುಂದೆ ಖಾನಾಪುರದಾಗ ಮಾಡ್ತೀವಿ. ಸರ್, ಅಲ್ಲ ಸರ್, ಈಗ ಪುಣೆಯಿಂದ ಮತ್ತೆ ಮಹಾರಾಷ್ಟ್ರದವರು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟದ್ರೆ ಅವ್ರು ಹೆಂಗ್ ಮಾಡ್ಬೇಕು ಅದಲ್ಲ ಸರ್. ಈಗ ಪುಣೆಯಿಂದ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಟೆಕ್ನಿಕಲ್ ಸಮಸ್ಯೆ ಇರಲ್ಲ, ಆದ್ರೆ ಬೆಂಗಳೂರಿಂದ